ಚಳಿಗಾಲಕ್ಕೆ ಎಣ್ಣೆ ಹಚ್ಚೋದಂದ್ರೆ ಬೇಡ, ಬಟ್ ಈ ಥರ ಉದ್ದ ಕೂದಲು, ದಪ್ಪ ಕೂದಲು, ಸಿಲ್ಕಿ ಶೈನಿ ಕೂದಲು ಎಲ್ರಿಗೂ ಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ ರೀ. ಸೊ ಇವತ್ತಿನ ಮನೆ ಮದ್ದು ಬಂದುಬಿಟ್ಟು ನಿಮ್ಮ ಕೂದಲು ಎಷ್ಟು ಉದುರ್ತಾ ಇರಲಿ, ದಪ್ಪ ಇಲ್ಲ, ತೆಳ್ಳಗದಾವ, ಉದ್ದ ಅದಾವ, ಅದ್ರ ತೆಳ್ಳಗದಾವ, ದಪ್ಪ ಇಲ್ಲ, ನಮ್ಮ ತಲೆಯಲ್ಲಿ ಹೊಟ್ಟಾಗ್ಲಿಕ್ಕತ್ತದ, ಈ ಚಳಿಗಾಲಕ್ಕೆ ಏನು ಮಾಡೋದು ಅಂತ ಭಾಳ ಬೇಸರ ಪಟ್ಕೊಳಕ್ಕೆ ಹೋಗ್ಬಾಡ್ರಿ. ಇವತ್ತಿನ ಒಂದು ಹೋಮ್ ರೆಮಿಡಿ ನಿಮಗೆ ಸೂಪರ್ ಆಗಿರುವಂಥ ರಿಸಲ್ಟ್ ಕೊಡುತ್ತೆ, ಜಸ್ಟ್ ಒನ್ ಯೂಸ್ ಒಳಗೆ ರೀ. ಸೊ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕ್ ಕಮೆಂಟ್ಸ್ ಮಾಡ್ಲಾಗ ಏನು ಮಾಡಬಾರ್ದು ಹೋಗಬಾರ್ದು. ಸೊ ಇಲ್ಲಿ ಸ್ಕಿಪ್ ಮಾಡಿದಾಗ ಎಂಟ ತನಕ ನೋಡಿರಿ, ಅಂದರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾ ಇಲ್ಲಿ ಮೊದಲನೇದಾಗಿ ಬಂದುಬಿಟ್ಟು ಮೊಸರು ತೊಗೊಂಡೇನಿ ರೀ. ಮೊಸರು ಎಲ್ಲರ ಮನೆಯೊಳಗೆ ಭಾಳ ಈಸಿಯಾಗಿ ಸಿಗ್ತೈತಿ. ನಾ ಇವತ್ತು ಯೂಸ್ ಮಾಡುವಂಥ ಇಂಗ್ರೀಡಿಯೆಂಟ್ಸ್ ನಿಮ್ಮ ಕಿಚನ್ ಒಳಗೆ ಇರ್ತಾವೆ ರೀ. ₹0 ಖರ್ಚೊಳಗೆ ನೀವು ₹1000 ಉಳಿಸ್ಬೋದು. ನೀವು ಪಾರ್ಲರಿಗೆ ಹೋಗೋ ಅವಶ್ಯಕತೆ ಇಲ್ಲ. ಇವಾಗ ವೆಡ್ಡಿಂಗ್ ಸೀಸನ್ ಸ್ಟಾರ್ಟ್ ಆಗ್ಯಾವ, ನಮ್ಮ ಕೂದಲು ಬೋನ್ಸಿ ಆಗಿರ್ಬೇಕು, ಉದುರಬಾರ್ದು, ಆಮೇಲೆ ಹೊಟ್ಟೆ ಇರಬಾರ್ದು ತಲೆ ಒಳಗೆ, ಇವೆಲ್ಲ ಭಾಳ ಒಂದು ತಲೆಯೊಳಗೆ ಇಟ್ಕೊಂಡು ಇವತ್ತು ಸೂಪರಾಗಿರುವಂಥ ರಿಸಲ್ಟ್ ಕೊಡುವಂಥ ಹೋಮ್ ರೆಮಿಡಿ ತೊಗೊಂಡು ಬಂದೇನಿ ರೀ. ನಾ ಇಲ್ಲಿ ಮೊದಲೇದಾಗಿ ಮೊಸರು ತೊಗೊಂಡೇನಿ. ಇದ್ರೊಳಗೆ ಲ್ಯಾಕ್ಟಿಕ್ ಆ್ಯಸಿಡ್ ಅನ್ನೋ ಪದಾರ್ಥ ಇರೋದ್ರಿಂದ ನಮ್ಮ ತಲೆಯಲ್ಲಿ ಹೊಟ್ಟಾಗಿದ್ರೆ ಅದನ್ನು ಕಿತ್ತೊಗೆಯುವಂಥ ಕೆಲಸ ಮಾಡುತ್ತೆ, ಜಸ್ಟ್ 1 ವಾಶ್ ಒಳಗೆ ರೀ. ಆಮೇಲೆ ನಮ್ಮ ಕೂದಲು ತೆಳ್ಳಗೆ ಇರ್ತಾವೆ, ದಪ್ಪ ಇರೋದಿಲ್ಲ, ಆವಾಗ ದಪ್ಪ ಮಾಡುವಂಥ ಕೆಲಸ ಮಾಡುತ್ತೆ. ಆಮೇಲೆ ಬೌನ್ಸಿ ಒಂಥರ ಬಲೂನ್ ಥರ ಉಬ್ದಾರಂಗೆ ಕಾಣಿಸುತ್ತೆ ರೀ ಇನ್ಸ್ಟೆಂಟಾಗಿ. ಈಗ ಅಚಾನಕ್ಕಾಗಿ ಮದ್ವೆ ಬಂದು ಏನಾದರೂ ಪ್ರೋಗ್ರಾಮ್ ಬಂದು ಅವಾಗ ನಮ್ಮ ಕೂದಲು ತೆಳ್ಳಗೆ ಕಾಣಿಸ್ತಿರ್ತಾವೆ. ಆಮೇಲೆ ಪಾರ್ಲರ್ಗೆ ಹೋಗಿ ಟೈಮ್ ಇರೋಂಗಿಲ್ಲ, ದುಡ್ಡು ಖರ್ಚು ಮಾಡೋಕೆ ನಮಗೆ ಇಷ್ಟನೂ ಇರೋದಿಲ್ಲ. ಪಾರ್ಲರ್ಗೆ ಹೋಗಿ ಸುಮ್ಮನೆ ಮೆಹಂಗಿ ಅಂದ್ರೆ ತುಟ್ಟಿ ಕ್ರೀಮ್ ಅವನ್ನೆಲ್ಲ ಹಚ್ತಾರೆ, ಅದರಿಂದ ಡ್ಯಾಮೇಜ್ ಆಗ್ತಾವೆ, ಏನೇನೋ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾವೆ ರೀ. ಸೊ ನೀವು ಮನೆಯೊಳಗೆ ಈ ಥರ ನೀವು ಯೂಸ್ ಮಾಡಿದ್ರಿ ಅಂದ್ರೆ ಇನ್ಸ್ಟೆಂಟಾಗಿ ನಿಮ್ಮ ಕೂದಲು ಬಲೂನ್ ಥರ ಉಬ್ದಾರಂಗೆ ಕಾಣಿಸ್ತಾ, ಹಂಗೆ ಒಂಥರ ಎಷ್ಟು ಚಂದ ಹೊಳಿತಾವೆ ರೀ. ಆಮೇಲೆ ನಿಮ್ಮ ಕೂದಲು ತೆಳ್ಳಗೆ ಇದ್ದು ಅನ್ನೋದು ಮರೆತು ಹೋಗ್ತೀರಿ ನೀವು, ಹಂಗಾಗುತ್ತೆ. ಆಮೇಲೆ ಇದನ್ನೇ ನೀವು ಯೂಸ್ ಮಾಡ್ಕೊತ ಬಂದರೆ ನಿಮ್ಮ ಕೂದಲು ಉದುರೋದು ಜಲ್ದಿನೇ ನಿಲ್ಲುತ್ತೆ, ಆಮೇಲೆ ದಪ್ಪ ಆಗ್ತಾವೆ, ಆಮೇಲೆ ಉದ್ದ ಬರ್ತಾವೆ. ತಲೆಯೊಳಗಿನ ಹೊಟ್ಟಂತೂ ಫಸ್ಟ್ ಯೂಸ್ ಒಳಗೆ ಇಷ್ಟು ಜಲ್ದಿನೇ ರಿಮೂವ್ ಆಗುತ್ತೆ ರೀ ನಿಮಗೆ. ಆಮೇಲೆ ಡ್ಯಾಂಡ್ರಫ್ ಹೇಳಿದ್ನಲ್ರಿ ನಿಮಗೆ, ಅವೆಲ್ಲ ರಿಮೂವ್ ಆಗ್ತಾವೆ. ಒಳ್ಳೆ ಸೊಲ್ಯೂಷನ್ ರೀ ಇದು, ನಿಮ್ಮ ಮನೆಯೊಳಗೆ ಭಾಳ ಈಸಿಯಾಗಿ ಸಿಗ್ತಾವೆ. ಇದನ್ನು ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡೆ ಇಲ್ಲಿ ನೀವು ಮೊಸರನ್ನು ತೊಗೊರಿ. ನಮ್ಮ ಕೂದಲದ ಬುಡಾನ ಗಟ್ಟಿಗೊಳಿಸುವಂಥ ಕೆಲಸ ಮಾಡ್ತಾರೆ, ನಮ್ಮ ಕೂದಲಲ್ಲಿ ಇಂಫೆಕ್ಷನ್ ಆಗದೆ ಇರೋಂಗೆ ತಡೆ ಹಿಡಿಯುತ್ತೆ ಈ ಒಂದು ಮೆಣಸಿನಕಾಳು ರೀ. ಕರಿ ಮೆಣಸಿನಕಾಳು, ಪೆಪ್ಪರ್ ಪೌಡರ್, ಪೆಪ್ಪರ್ ಕಾಳು ಅಂತ ಹೇಳ್ತೀವಿ, ಪೆಪ್ಪರ್ ಸೀಡ್ಸ್ ಮತ್ತು ಏನಂತಾರೆ ಗೊತ್ತಿಲ್ಲ ರೀ ನನಗೆ. ಸೊ ಇವಾಗ ಬಂದುಬಿಟ್ಟು ಕಾಳು ಮೆಣಸು. ಇದೇನು ರೀ ಅಕ್ಕ, ನೀವು ಕಾಳು ಮೆಣಸು ಹಾಕಿದ್ರೆ ತಲೆಯೆಲ್ಲ ಉರಿಯೋದಿಲ್ಲೇನೋ ಅಂತ ಕೇಳೋರು ಭಾಳ ಜನ ಇದ್ದೀರಿ. ಸೊ ಏನೂ ಆಗಂಗಿಲ್ಲ, ಇದನ್ನು ನಾನು ಯೂಸ್ ಮಾಡ್ತೀನಿ. ಯಾಕಂದರೆ ಇಲ್ಲಿ ಕಾಶ್ಮೀರದಲ್ಲಿ ಇವಾಗ ಚಳಿ ಜಾಸ್ತಿ ಅದ ರೀ, ಥಂಡಿ ಜಾಸ್ತಿ ಇದೆ. ಕರ್ನಾಟಕದಾಗ ಅಷ್ಟು ಥಂಡಿ ಐತಂದ್ರೆ ನೀವು ಯೋಚನೆ ಮಾಡ್ಬೇಕು ಕಾಶ್ಮೀರದಾಗ ಎಷ್ಟು ಇರುತ್ತೆ ಥಂಡಿ ಅಂಥೇಳಿ. ಸೊ ಆ ಟೈಮ್ನಾಗೂ ಸಹಿತ ನಾ ಇಲ್ಲಿ ಎಣ್ಣೆ ಹಚ್ಚಕ್ಕಂತೂ ಆಗಂಗಿಲ್ಲ. ಸೊ ಹಾಗಾಗಿ ನಾ ಈ ಥರ ಎಲ್ಲ ಒಂದು ಹೇರ್ ಪ್ಯಾಕ್ನ ಯೂಸ್ ಮಾಡ್ತೀನಿ. ನನ್ನ ಕೂದಲು ಉದುರೋದು ನಿಲ್ಲುತ್ತಾ. ಆಮೇಲೆ ನನ್ನ ಕೂದಲಲ್ಲಿ ಇವಾಗ ನೋಡಿರಿ ಚಳಿಗಾಲಕ್ಕೆ ಟೋಪಿಯಲ್ಲಿ ಹಾಕೋತೀವಲ್ಲ, ತೆಗಿಯೋದೇ ಇಲ್ಲ ಟೋಪಿ, ಅವಾಗ ಏನಾಗ್ಬಿಡುತ್ತೆ ಡ್ಯಾಂಡ್ರಫ್ ಹೊಟ್ಟು ಜಾಸ್ತಿ ಆಗ್ಬಿಡುತ್ತೆ ರೀ. ಸೊ ಆ ಒಂದು ಕಾರಣಕ್ಕೆ ನಾ ಈ ಒಂದು ಹೇರ್ ಮಾಸ್ಕನ್ನು ಯೂಸ್ ಮಾಡ್ತೀನಿ. ಆಮೇಲೆ ಕೂದಲು ಉದುರೋದಕ್ಕೆ, ಆಮೇಲೆ ತೆಳ್ಳಗೆ ಆದ್ರೆ, ಆಮೇಲೆ ಹೊಳಪು ಇರೋಂಗಿದ್ರೆ ಎಲ್ಲನೂ ಒಂದು ಸೊಲ್ಯೂಷನ್ ರೀ ಇದು ಎಲ್ಲದಕ್ಕೂ. ನಿಮ್ಮ ಕೂದಲು ಜಲ್ದಿ ಹೊಳಪಾಗುತ್ತವೆ. ಆಮೇಲೆ ಇನ್ಸ್ಟೆಂಟಾಗಿ ಬ್ಲ್ಯಾಕ್ ಅಂದರೆ ಡೈ ಖರೀದಿ ಮಾಡೋ ಅವಶ್ಯಕತೆ ಇಲ್ಲ ರೀ ನಾವು, ಯಾಕಂದರೆ ಇದರೊಳಗೆ ಕಾಳು ಮೆಣಸು ಹಾಕ್ಲಿಕ್ಕತ್ತೀವಿ, ಅದೇ ನಿಮಗೆ ಕೂದಲಕ್ಕೆ ಡೈ ಹಾಕುವಂಥ ಕೆಲಸ ಮಾಡುತ್ತೆ ರೀ. ಜೊತೆಗೆ ನಿಮ್ಮ ಕೂದಲು ಉದುರೋದನ್ನು ಸಹಿತ ನಿಲ್ಲುತ್ತೆ. ಆಮೇಲೆ ನಮ್ಮ ಕೂದಲಲ್ಲಿ ಇಚ್ಚಿನೆಸ್, ಆಮೇಲೆ ನಮ್ಮ ಒಂದು ಹೇರ್ ಪಾಲಿಕ್ಸ್ನ ಹೆಲ್ದಿಯಾಗಿಡಲಿಕ್ಕೆ ಕೆಲಸ ಮಾಡುತ್ತೆ ರೀ. ಅದು ನಮ್ಮ ಹೇರ್ ಪಾಲಿಕ್ಸ್ ಒಂದು ಹೆಲ್ದಿ ಆಯ್ತಪ್ಪ ಅಂತಂದ್ರೆ ನಮ್ಮ ಕೂದಲು ಉದುರೋದು ಜಲ್ದಿನೇ ನಿಲ್ಲುತ್ತೆ ರೀ. ಸೊ ಹಾಗಾಗಿ ಇಲ್ಲಿ ಯಾವುದೇ ಒಂದು ಇಂಗ್ರೀಡಿಯೆಂಟ್ಸ್ನ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡ್ರಿ, ಸೂಪರಾಗಿರೋಂಥ ರಿಸಲ್ಟ್ ಸಿಗುತ್ತೆ ನಿಮಗೆ. ಇಲ್ಲಿ ನಾ ಪೆಪ್ಪರ್ ಕಾಳನ್ನ ತೊಗೊಂಡಿದ್ನೆಲ್ಲ ನೀವು ಕ್ವಾಂಟಿಟಿ ನೋಡ್ಕೊಂಡು ತೊಗೊಳ್ರಿ. ನಾ ಇಲ್ಲಿ ಇವನ್ನ ಚಲೋತ್ನಂಗೆ ಕುಟ್ಟಿನೊಳಗೆ ಕುಟ್ಕೊಂಡು ಈ ಒಂದು ಮೊಸರಿಗೆ ಆ್ಯಡ್ ಮಾಡೇನಿ ರೀ. ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಬರೋ ಒಂದು ಇಂಗ್ರೀಡಿಯೆಂಟ್ ನಮ್ಮ ಕೂದಲಿಗೆ ರಾಜ ಅಂತ ಹೇಳ್ತಾರೆ, ಬ್ರಿಂಗ್ ರಾಜ್ ಪೌಡರ್, ಬ್ರಿಂಗ್ ಸಾಫ್ಟ್ ಆ್ಯಂಡ್ ಹೆಲ್ದಿ ಹೇರ್ಸ್, ರಿಪೇರ್ ಡ್ರೈ ಹೇರ್ ಅಂತ ಹೇಳ್ತಾರೆ ರೀ. ಆಮೇಲೆ ಬ್ರಿಂಗ್ ಸಾಫ್ಟ್ ಹೇರ್ ಅಂದ್ರೆ ನಿಮ್ಮ ಕೂದಲನ್ನು ಸಾಫ್ಟ್ ಮಾಡುತ್ತೆ, ಹೆಲ್ದಿಯಾಗಿಡಲಿಕ್ಕೆ ಭಾಳ ಒಂದು ಒಳ್ಳೆ ಒಂದು ಪೌಡರ್ ರೀ. ಆಮೇಲೆ ನಿಮ್ಮ ಕೂದಲನ್ನು ರಿಪೇರ್ ಮಾಡುತ್ತೆ, ನಿಮ್ಮ ಕೂದಲನ್ನು ಸಾಫ್ಟ್ ಶೈನಿಂಗ್ ಮಾಡುತ್ತೆ. ಇದನ್ನು ಕೂದಲಿನ ರಾಜ ಅಂತ ಹೇಳ್ತಾರೆ. ಇದನ್ನು ನಾನು ಮೀಶೋ ಒಳಗೆ ಬೈ ಒನ್ ಗೆಟ್ ಒನ್ ತೊಗೊಂಡಿದ್ದೆ. ಆಲ್ರೆಡಿ ನಾನು 2ನೇ ಸರಿ ರೀ ತೊಗೊಂಡಿದ್ದೆ, ಅಂದರೆ ಇದು 4ನೇ ಪ್ಯಾಕೆಟ್ ರೀ. ಸೂಪರ್ ಆಗಿರೋಂಥ ರಿಸಲ್ಟ್ ರೀ, ನಿಜವಾಗ್ಲೂ ನನಗಂತೂ ಭಾಳ ಇಷ್ಟ ಇದು. ಇದನ್ನು ನೀವು ಕಡಿಮೆ ರೇಟ್ ಒಳಗೆ ಭಾಳ ಚಲೋತ್ನಂಗೆ ಆರಾಮಾಗಿ ಪರ್ಚೇಸ್ ಮಾಡಬಹುದು ರೀ, ಜಾಸ್ತಿ ದುಡ್ಡು ಇಲ್ಲ. ಇದ್ರದ್ದು ಒಂದು
ಮೀಶೋ ಒಳಗೆ ಬೈ ಒನ್ ಗೆಟ್ ಒನ್ ಇವಾಗ ನಡಿಲಿಕ್ಕತ್ತಾವ, ಹೋಗಿ ಯೂಸ್ ಮಾಡ್ಕೊಳ್ರಿ. ನಿಮ್ಮ ಕೂದಲನ್ನು ಸಾಫ್ಟ್, ಸಿಲ್ಕಿ, ಶೈನಿ, ಉದ್ದ, ದಪ್ಪ ಹೆಂಗೆ ಬೇಕು ಹಂಗೆ ಮಾಡ್ಕೊಬೋದ್ರಿ. ಈ ಒಂದು ಚಳಿಗಾಲದೊಳಗೂ ನಮಗೆ ಎಣ್ಣೆ ಹಚ್ಚೋಕ್ಕೆ ಇಷ್ಟ ಇಲ್ಲ ಅನ್ನೋರು ಜಸ್ಟ್ ವಾರದಲ್ಲಿ 1-2 ಸರಿ ಇದನ್ನು ಯೂಸ್ ಮಾಡಿರಿ, ಇನ್ಸ್ಟೆಂಟಾಗಿ ರಿಸಲ್ಟ್ ಸಿಗುತ್ತೆ. ಖರೇನ ಫಸ್ಟ್ ಒಂದು ಯೂಸ್ ಒಳಗೆ ಸಖತ್ತಾಗಿರುವಂಥ ರಿಸಲ್ಟ್ ಕೊಡುತ್ತೆ ರೀ. ಅವು ಹಾರಬೇಕು ನೀವು. ಇವು ನಂದೇ ಕೂದಲನ ಅಂಥೇಳಿ ನೀವು ವಾಶ್ ಮಾಡ್ಕೊಳ್ತಿರಲ್ಲ, ಇದನ್ನು ಹಚ್ಕೊಂಡ್ಮೇಲೆ ಸ್ವಲ್ಪ ಕೂದಲೆಲ್ಲ ಒಣಗಿದ ಮೇಲೆ ಹೋಗಿ ನೀವು ಕನ್ನಡಿ ಮುಂದೆ ನಿಂತ್ಕೊಳ್ರಿ. ನಿಮ್ಮ ಕೂದಲು ಎಷ್ಟು ಚಂದ ಕಾಣಿಸ್ತಾವ ಅಂತಂದ್ರೆ ವಾವ್ ಅನ್ನಿಸ್ಬೇಕು. ನೀವು ಪಾರ್ಲರಿಗೆ ಹೋಗಿ ಬಂದಿರೇನೋ ಅನ್ನೋಷ್ಟು ಫೀಲಿಂಗ್ ಕೊಡುತ್ತೆ ರೀ. ಖರೇನ ನಾ ಇಲ್ಲಿ ಸ್ವಲ್ಪ ಮೊಸರು ಕಡಿಮೆ ಆಗಿತ್ತು, ಸೊ ಹಂಗಾಗಿ ಮೊಸರು ಇನ್ನೂ ಸ್ವಲ್ಪ ಹಾಕ್ಕೊಂಡು ಚಲೋ ಹೊತ್ನ್ಯಾಗ ತಿಕ್ಕ ಪೇಸ್ಟ್ ಮಾಡ್ಕೊಳ್ರಿ. ಇದನ್ನು ಚಲೋ ಹೊತ್ನ್ಯಾಗ ಮಿಕ್ಸ್ ಮಾಡ್ಕೊಳ್ರಿ. ನೋಡ್ರಿ ಇಲ್ಲಿ ಕಾಣಿಸ್ಲಿಕ್ಕತ್ತಂದು ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಜಾಸ್ತಿ ನೀರು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ನೀರು ಮಾಡ್ಕೊಂಡ್ರೆ ನೀವು ಎಲ್ಲಾದರೂ ಒಂದೇ ಸೈಡ್ ಕುಂತ್ರೆ ಪರವಾಗಿಲ್ಲ ರೀ, ಒಂದೇ ಕಡೆ. ಬಟ್ ನಾವು ಇದನ್ನು ಹಚ್ಕೊಂಡು ಅಂದ್ರೆ ಕೆಲಸ ಮಾಡಬೇಕಾಗುತ್ತಲ್ಲ, ಕೆಲಸ ಮಾಡಿದ್ರೆ ಅದು ಸೋರಾಡ್ಕೋ ಅಂತ ಅಡ್ಡಾಡ್ತೀವಿ ಮನೆ ತುಂಬ. ಸೊ ಹಂಗಾಗಿ ಸ್ವಲ್ಪ ತಿಕ್ಕನ ಇಟ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಗುಲಾಬಿ ನೀರು, ಗುಲಾಬ್ ಜಲ್ ಅಂತ ಹೇಳ್ತಾರೆ, ರೋಸ್ ವಾಟರ್ ಅಂತ ಹೇಳ್ತಾರೆ. ಇದು ಆರಾಮಾಗಿ ನಿಮಗೆ ಸ್ಟೇಷ್ನರಿ ಒಳಗೆ ಎಲ್ಲ ಕಡೆಯೂ ಸಿಗುತ್ತೆ. ಇದನ್ನು ಹಾಕೋದ್ರಿಂದ ನಿಮ್ಮ ಕೂದಲು ಸಾಫ್ಟ್ನೆಸ್ ಆಗುತ್ತೆ ರೀ. ನಿಮ್ಮ ಕೂದಲಿಗೆ ಒಂದು ಶೈನಿಂಗ್ ಆ್ಯಡ್ ಆಗುತ್ತೆ. ನಿಮ್ಮ ಕೂದಲಲ್ಲಿ ಇಷ್ಟು ಗಮ್ಮತ್ತ ಸ್ಮೆಲ್ ಬರುತ್ತೆ ರೀ. ಖರೇನ ವಾವ್, ನೀವು ಯಾವ ಶಾಂಪೂನೂ ಆ್ಯಡ್ ಮಾಡೋದು ಬೇಡ್ರಿ, ಅಷ್ಟು ಚಂದ ಸ್ಮೆಲ್ ಬರುತ್ತೆ. ಸೊ ಇದನ್ನು ಸಹಿತ ನಾನು ಒಂದು 2-3 ಸ್ಪೂನ್ ಹಾಕ್ಕೊಂಡು ಚಲೋ ಹೊತ್ನ್ಯಾಗ ಮಿಕ್ಸ್ ಮಾಡ್ಕೊಂಡೀನಿ. ನಿಮಗೆ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳೋ ಅವಶ್ಯಕತೆಯೇ ಇಲ್ಲ. ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಗೊತ್ತಿರುತ್ತೆ. ಯಾರಿಗೆ ಗೊತ್ತಿರಂಗಿಲ್ಲ ಅವ್ರು ಸ್ವಲ್ಪ ತಿಳ್ಕೊಳ್ಳಿ ಅನ್ನೋ ಸಲುವಾಗಿ ನಾನು ಇಲ್ಲಿ ಸ್ವಲ್ಪ ಹೇಳ್ಕೊತ ಹೋಗಿರ್ತೀನಿ ಅಷ್ಟೇ. ಇಲ್ಲಿ ಒಂದು 2-3 ಸ್ಪೂನ ನಾನಿಲ್ಲಿ ರೋಸ್ ವಾಟರ್ ಹಾಕ್ಕೊಂಡೀನಿ. ಹಾಕೊಂಡ್ಮೇಲೆ ಇದನ್ನು ಚಲೋ ಹೊತ್ನ್ಯಾಗ ಮಿಕ್ಸ್ ಮಾಡ್ಕೊಳ್ರಿ. ನೀವು ಇಲ್ಲಿ ಮೇನ್ ತಲೆ ಒಳಗೆ ಏನು ಇಟ್ಕೋಬೇಕಪ್ಪ ಅಂದ್ರೆ, ನಾವು ಯಾವುದೇ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಿರಲಿ ಅದನ್ನು ಚಲೋ ಹೊತ್ನ್ಯಾಗ ಮೊದಲು ಮಿಕ್ಸ್ ಮಾಡ್ಕೊಳ್ರಿ. ನಿಮ್ಗೆ ಒಳ್ಳೆ ರಿಸಲ್ಟ್ ಬೇಕಪ್ಪ ಅಂತಂದ್ರೆ. ಆಮೇಲೆ ಮೇನ್ ಎಲ್ಲದಕ್ಕಿಂತ ಏನಪ್ಪ ಅಂತಂದ್ರೆ ಸ್ಕಿಪ್ ಮಾಡಿದ ಎಂಡ ತನಕ ನೋಡ್ರಿ. ಅಂದ್ರೆ ನಿಮ್ಗೆ ಇದರಲ್ಲಿ ಏನು ಹಾಕಿನ ಅಂತ ಗೊತ್ತಾಗುತ್ತೆ. ಸುಮ್ಮನೆ ಅರ್ಧಂಬರ್ಧ ನೋಡಿ ಹಂಗೆ ಹಿಂಗೆ ಅಂತ ಕಮೆಂಟ್ಸ್ ಮಾಡಲಿಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಒಳ್ಳೆ ರಿಸಲ್ಟ್ ಸಿಕ್ಕಾಗ ನಾನು ಇಲ್ಲಿ ತೊಗೊಂಡು ಬಂದಿರ್ತೀನಿ. ಇದು ನನ್ನ ಮೇಲೇನೂ ಪರಿಣಾಮ ಬೀರುತ್ತೆ ನೀವು ಬ್ಯಾಡ್ ಕಮೆಂಟ್ಸ್ ಹಾಕಿದ್ರೆ. ಯಾಕಂದರೆ ಯೂಸ್ ಮಾಡಿರೋದಿಲ್ಲ, ಸುಮ್ಮನೆ ಏನಾದರೂ ಬ್ಯಾಡ್ ಕಮೆಂಟ್ಸ್ ಹಾಕಿಬಿಡುತ್ತೆ. ಹಂಗೆ ಮಾಡಲಿಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಆಲೋವೆರಾ ಜೆಲ್. ನಿಮ್ಮ ಹತ್ರ ಮಾರ್ಕೆಟ್ ಆಲೋವೆರಾ ಜೆಲ್ ಇದ್ರೆ ತೊಗೊಳ್ಬೋದು. ಇಲ್ಲಪ್ಪ ನಮ್ಮ ಮನೆಯಲ್ಲಿ ಪ್ಲ್ಯಾಂಟ್ ಅದ, ಅದ್ರದ್ದು ಒಂದು ಗಿಡ ಅದ ಅಂದ್ರೆ ಅದನ್ನು ಲೀಫ್ ಕಟ್ ಮಾಡಿಕೊಂಡು ಅದ್ರೊಳಗಿಂದ ಒಂದು ಜೆಲ್ಲನ್ನು ನೀವು ತೊಗೊಂಡು ಇದಕ್ಕೆ ಯೂಸ್ ಮಾಡಬಹುದು. ನಾ ಇಲ್ಲಿ ಒಂದು 2-3 ಸ್ಪೂನ್ ಆಗುತ್ತೆ ರೀ ಇದು ಆಲೋವೆರಾ ಜೆಲ್, ಅದನ್ನು ಹಾಕ್ಕೊಂಡೀನಿ. ಸೊ ಈ ಆಲೋವೆರಾ ಜೆಲ್ ಹಾಕೋದ್ರಿಂದ ನಮ್ಮ ಹೇರ್ ಬುಡ ಗಟ್ಟಿಯಾಗಿ ಹೋಳಿಸುತ್ತೆ. ಅಂದ್ರೆ ಹಗ್ಗದ ಥರ ನೋಡ್ರಿ ಅಲ್ಲ ಆಲೋವೆರಾ ಪ್ಲ್ಯಾಂಟ್ ಹೆಂಗಿರುತ್ತೆ ಆ ಥರ. ಆಮೇಲೆ ಹುಲ್ಲು ಬೆಳೆದಂಗೆ ಆಗುತ್ತೆ ರೀ. ಹುಲ್ಲು ಬೆಳೆಯೋ ಥರ ನಮ್ಮ ಒಂದು ಕೂದಲು ಬೆಳಿತಾವೆ. ಅಷ್ಟೊಂದು ಒಳ್ಳೆಯ ಒಂದು ಹೇರ್ ಪ್ಯಾಕ್ ರೀ ಇದು. ನೀವು ಅದೇ ಹೇಳಿದೆ ನಾನು ಇವಾಗ ನಿಮಗೆ ಮಳೆಗಾಲಕ್ಕೆಲ್ಲ ಚಳಿಗಾಲಕ್ಕೆ ಎಲ್ಲರಿಗೂ ಎಣ್ಣೆ ಹಚ್ಕೋತಂದ್ರೆ ಬ್ಯಾಡ್ ಅನ್ಸುತ್ತೆ. ಅದ್ರಾಗ ಇವಾಗ ವೆಡ್ಡಿಂಗ್ ಸೀಸನ್ ಸ್ಟಾರ್ಟ್ ಆಗ್ಯಾವ್ರಿ. ಸೊ ಎಲ್ಲರ ನಡುವೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು ನಮ್ಮ ಹೇರ್ಸ್ ಅನ್ನೋದು ಪ್ರತಿಯೊಬ್ಬರದು ಒಂದು ಆಸೆ ಇರುತ್ತೆ ರೀ. ನೀವು ಪಾರ್ಲರಿಗೆ ಹೋಗೋದು ಬೇಡ, 10,000-15,000 ಸಾವಿರ ಖರ್ಚು ಮಾಡೋದು ಬೇಡ. ನಿಮ್ಮ ಸ್ಕಿನ್ ಕೇರ್ಗೂ ಕೂಡ ನಾನು ಇಲ್ಲಿ ಆಲ್ರೆಡಿ ನನ್ನ ಒಂದು ಚಾನಲಲ್ಲಿ ವಿಡಿಯೋಸ್ ಅದಾವ, ಹೋಗಿ ನೋಡ್ರಿ. ಇನ್ಸ್ಟೆಂಟಾಗಿ ಗ್ಲೋಯಿಂಗ್ ಸಿಗುತ್ತೆ. ಆಮೇಲೆ ನಿಮ್ಮ ಹೊಟ್ಟೆ ಬೊಜ್ಜನ್ನು ಸಹಿತ ಕಡಿಮೆ ಮಾಡ್ಕೊಳ್ಬೋದು, ಯಾವುದೇ ಎಕ್ಸಸೈಸ್ ಇರಲಾರ್ದು, ಯಾವುದೇ ಒಂದು ಡಯಟ್ ಇರಲಾರ್ದು. ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡೀಸ್ ಅದಾವೆ, ಹೋಗಿ ನೋಡಿರಿ. ಇದನ್ನು ಹಚ್ಕೊಂಡು 1 ತಾಸು ಬಿಡ್ರಿ. ಆಮೇಲೆ ಮೈಲ್ಡ್ ಶಾಂಪೂಯಿಂದ ಶಾಂಪೂ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಜೈ ಹಿಂದ್.